ಹಲೋ ವೀವರ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಗೌರಿ ಹಬ್ಬದ ದಿವಸ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಹೇಗೆ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಅದಾದಮೇಲೆ ಸಂಜೆ ಒಂದು ಸ್ವಲ್ಪ ಹಬ್ಬದ ಶಾಪಿಂಗ್ ಇತ್ತು, ಹಾಗಾಗಿ ಅಲ್ಲಿಗೂ ಕೂಡ ಹೋಗಿದ್ವಿ. ಸೊ ನಿಮ್ಗೆ ಅದನ್ನು ವ್ಲಾಗ್ಸ್ ಥರ ಎಲ್ಲ ವೀಡಿಯೋನೂ ಕೂಡ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ ನೋಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಬನ್ನಿ ಇನ್ಯಾಕೆ ತಡ, ನಮ್ಮ ಅಡುಗೆ ಮನೆಗೆ ಹೋಗೋಣ. ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಮಾಡಲಿಕ್ಕೆ ಎರಡಕ್ಕೂ ಕೂಡ ಒಟ್ಟಿಗೆ ಅಕ್ಕಿ ಹಾಗೆಯೇ ಹೆಸರು ಬೇಳೆನ ವಿಜಲ್ ಹೊಡೆಸ್ಕೊಳ್ಳೋಣ. ಸೊ ಫಸ್ಟು ಒಂದು ಬೌಲಷ್ಟು ಅಕ್ಕಿ ತೊಗೊಂಡ್ರೆ ಅದರ ಮುಕ್ಕಾಲು ಬೌಲಷ್ಟು ಹೆಸರು ಬೇಳೆ, ಅದೆರಡನ್ನೂ ಕೂಡ ಸ್ವಲ್ಪ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಆ ಬೌಲ್ನ ಎಷ್ಟು ಅಕ್ಕಿ ತೊಗೊಂಡಿದ್ವೋ, ಎಷ್ಟು ಹೆಸರು ಬೇಳೆ ತೊಗೊಂಡಿದ್ವೋ ಅದ್ರ 3ರಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು ಇಲ್ಲಿ 6 ಬೌಲ್ನ ನೀರು ಹಾಕ್ಕೊಂಡಿದ್ದೀನಿ. ಹಾಗೆಯೇ 4ರಿಂದ 5 ವಿಷಲ್ ತೆಗೆಸ್ಕೊಳ್ಳೋಣ. ಅದಾದಮೇಲೆ ವಿಷಲ್ ಬಂದಮೇಲೆ ಸ್ವಲ್ಪ ಹೊತ್ತು ಅನ್ನ ಹಾಗೆ ಹೆಸರು ಬೇಳೆ ಬಿಸಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಳ ತೆಗೆದು ಆರಕ್ಕಿಡೋಣ. ಅಷ್ಟರೊಳಗಡೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ದೀಪ ಹಚ್ಚಲಿಕ್ಕೋಸ್ಕರ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮಗೂ ಕೂಡ ಇದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಕಮೆಂಟ್ಸ್ ಮೂಲಕ ನನಗದನ್ನು ಎಕ್ಸ್ಪ್ರೆಸ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ದೇವ್ರ ಮನೆನ ಆಣಿ ಮಾಡಿದ್ದಾಯಿತು. ಇವಾಗ ಮೊದಲಿಗೆ ನಾವು ಫಸ್ಟ್ ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ. ಸಿಹಿ ಪೊಂಗಲ್ಗೆ ಬೇಕಾಗಿರೋ ಅಂಥದ್ದು ಒಂದು ಚಿಕ್ಕ ಬೌಲಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಪಾಕ ತೆಕ್ಕೊಳ್ಳಿಕ್ಕೋಸ್ಕರ ಕಪ್ಪು ಬೆಲ್ಲ, 2ರಿಂದ 3ರಷ್ಟು ಏಲಕ್ಕಿ. ಅಷ್ಟರೊಳಗಾಗ್ಲೇ ಅನ್ನದ್ದು ವಿಷಲ್ ಕೂಡ ಹೋಗಿತ್ತು, ನೋಡ್ತಾ ಇರ್ಬೋದು. ನೀರು ಸ್ವಲ್ಪ ಕಡಿಮೆ ಆಗಿದೆ ಅನಿಸಿದ್ರಿಂದ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಂಡ್ವಿ. ನಿಮಗೂ ಏನಾದರೂ ನೀರು ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು ಕೂಡ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಬಟ್ಲಷ್ಟು ನೀರು ಹಾಕಿ ಈಗ ಆಲ್ರೆಡಿ ತೊಗೊಂಡಿರೋ ಅಂಥ ಕಪ್ಪು ಬೆಲ್ಲನ ಸ್ವಲ್ಪ ಹೊತ್ತು ಪಾಕ ತೆಗಿಯೋಕ್ಕೆ ಬಿಟ್ಬಿಡೋಣ. ಹಾಗೆಯೇ ಈ ಕಡೆ ಬೆಲ್ಲದ ಜೊತೆಗೆ ನೀರು ಕರಗೋಷ್ಟ್ರೊಳಗಡೆ ಈ ಕಡೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ 2ರಿಂದ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಡಲೆ, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರೊಳಗಾಗ್ಲೇ ನೋಡ್ತಾ ಇರ್ಬೋದು ಬಾಣಲಿನಲ್ಲೂ ಕೂಡ ಆಲ್ರೆಡಿ ಬೆಲ್ಲ ಕರಗೋಗಿದೆ. ಅದನ್ನು ಒಂದು ಸ್ವಲ್ಪ ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದ್ರೂ ಡಸ್ಟ್ ಇದ್ದರೆ ಅದು ಸೋಸೋದ್ರೊಳಗಡೆ ಉಳ್ಕೊಳ್ಳುತ್ತೆ. ಹಾಗೆ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಒಂದಕ್ಕೆ ತೆಗೆದಿಡೋಣ. ಹಾಗೆ ಅದೇ ಪ್ಯಾನಿಗೆ ಈಗ ಆಲ್ರೆಡಿ ವಿಷಲ್ ಹೊಡೆಸ್ಕೊಂಡಿರೋ ಅಂಥ ಅನ್ನದಲ್ಲಿ ಅರ್ಧದಷ್ಟು ಮಾತ್ರ ಈಗ ಆಲ್ರೆಡಿ ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿರೋ ಅಂಥ ಪ್ಯಾನ್ಗೆ ಅನ್ನ ಹಾಕ್ಕೊಳ್ಳೋಣ. ಸೊ ಅದ್ರ ಸುತ್ತಲೂ ಕೂಡ ಬೆಲ್ಲ, ಈಗ ಆಲ್ರೆಡಿ ನಾವು ಏನು ಪಾಕ ತೆಕ್ಕೊಂಡಿದ್ದೀವೋ ಆ ಪಾಕ ತಕ್ಕೊಂಡಿರೋ ಅಂಥ ಬೆಲ್ಲನ ಹಾಕಿ, ಹಾಗೆಯೇ ಈಗ ಆಲ್ರೆಡಿ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿ, ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ದ್ರಾಕ್ಷಿ, ಹಾಗೆಯೇ ಮೇಲ್ಗಡೆ ಸ್ವಲ್ಪ ತುಪ್ಪ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ತಳ ಹಿಡಿಬಾರ್ದು. ಲೋ ಫ್ಲೇಮ್ನಲ್ಲಿ 1-2 ಕುದಿ ಬರೆಯೋ ತನಕ ಕುದಿಸಿದ್ರೆ ಸಾಕು, ಸಿಹಿ ಪೊಂಗಲ್ ರೆಡಿ ಆಗೋಗುತ್ತೆ. ಸಿಹಿ ಪೊಂಗಲ್ ತುಂಬ ಈಸಿ, ಮಕ್ಕಳಿಗಂತೂ ಭಾಳ ಬೇಗನೆ ಮಾಡ್ಕೊಡ್ಬೋದು. ಅದರಲ್ಲೂ ಸ್ವೀಟ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕಡೆ ಇವಾಗ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಾದಮೇಲೆ ಖಾರ ಪೊಂಗಲಿಗೆ ಬೇಕಾಗಿರೋದು ಈರುಳ್ಳಿ, ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು. ಒಂದು ಪ್ಯಾನ್ ತೊಗೊಂಡು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಆಲ್ರೆಡಿ ನಾನು ತೋರಿಸಿರೋ ಅಂಥ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಜಜ್ಜಿರೋ ಅಂಥ ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, 2ರಿಂದ 3 ಗೋಡಂಬಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಚಿಕ್ಕದಾಗಿ ಕತ್ತರಿಸಿರೋ ಅಂಥ 1 ಅಥವಾ 1.5 ಸಣ್ಣ ಗಾತ್ರದ ಈರುಳ್ಳಿ, ಅದ್ರ ಜೊತೆಗೆ ಚಿಕ್ಕದಾಗಿ ಕತ್ತರಿಸ್ಕೊಂಡಿರೋ ಅಂಥ ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಏನು ನಾವು ಸಿಹಿ ಪೊಂಗಲ್ ಅರ್ಧದಷ್ಟು ಅನ್ನ ತೊಗೊಂಡು ಸಿಹಿ ಪೊಂಗಲ್ ಮಾಡಿದ್ವಿ, ಮಿಕ್ಕಿದ ಅರ್ಧದಷ್ಟು ಇನ್ನೂ ಕೂಡ ಕುಕ್ಕರ್ನಲ್ಲೇ ಇದೆ ಅಲ್ವಾ, ಆ ಕುಕ್ಕರ್ಗೆ ಈಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವೋ ಅದಷ್ಟನ್ನು ಕೂಡ ಕುಕ್ಕರ್ ಒಳಗಡೆ ಡಂಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೇನಾದರೂ ನಿಮಗೆ ಖಾರ ಪೊಂಗಲ್ ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿನಲ್ಲಿ ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ನೀವುಗಳೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಚಾನಲ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ವರ್ಷ ಆಗೋಯ್ತು. ಸೊ ಇನ್ನೂ ಕೂಡ 45 ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್. ಸೊ ನನಗೇನೂ ಪ್ರಾಬ್ಲಮ್ ಇಲ್ಲ, ನೋಡೋಣ ಜಾಸ್ತಿ ಆಗೇ ಆಗ್ತಾರೆ. ದೇವ್ರು ಒಂದಲ್ಲ ಒಂದು ದಿವಸ ನನ್ನನ್ನು ಕೂಡ ಗೆಲ್ಲಿಸ್ತಾನೆ ಅನ್ನೋ ಹೋಪ್ ಇಟ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ
ರನ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಎರಡನ್ನೂ ಕೂಡ ದೇವರಿಗೆ ನೈವೇದ್ಯ ಮಾಡಿದ್ವಿ. ಹಾಗೆಯೇ ಮೀಶೋಯಿಂದ ಈ ಧೂಳ್ತ ಹಾಕೋ ಅಂಥ ಬಾಕ್ಸ್ನ ತರಿಸಿದ್ವಿ. ಚಿಕ್ಕ ಮಕ್ಕಳೇನಾದರೂ ಮನೇಲಿದ್ದರೆ ಅವು ಗೊತ್ತಿಲ್ಲದೇ ಮುಟ್ಬಿಡುತ್ತವೆ, ಕೈ ಸುಡೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಬಾಕ್ಸ್ನಲ್ಲಿ ಧೂಳ್ತನ ಹಾಕೋದ್ರಿಂದ ಆ ರೀತಿ ಏನೂ ಎಫೆಕ್ಟ್ ಆಗೋದಿಲ್ಲ. ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜಾ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡೋದ್ರಿಂದ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋದು ಬರ್ತಾ ಇರುತ್ತೆ. ಸಖತ್ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗತ್ತೆ. ಬೆಳಗ್ಗೆ ಮನೆ ಕ್ಲೀನ್ ಆಯಿತು, ಪೂಜೆ ಆಯಿತು, ಎಲ್ಲದೂ ಆಯಿತು. ಸೊ ಇನ್ನೇನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ. ನೈವೇದ್ಯ ಮಾಡೋದಕ್ಕೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಎರಡೂ ಕೂಡ ಮಾಡಿದ್ವಿ. ಕಾರಣ ಇಷ್ಟೇ, ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಆ ದೇವ್ರು ಎರಡನ್ನೂ ಕೂಡ ಸಮಾನಾಂತರವಾಗಿ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ. ಕಷ್ಟ ಕೊಡಬೇಡ ಅಂತ ಬೇಡ್ಕೊಳ್ಳೋದ್ಕಿಂತ ಕಷ್ಟನ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಳ್ಳೋದ್ರಲ್ಲಿ ಎಷ್ಟೋ ನೆಮ್ಮದಿ ಸಿಗುತ್ತೆ. ಯಾರಿಗೆ ಪ್ರಪಂಚದಲ್ಲಿ ಕಷ್ಟ ಇರೋದಿಲ್ಲ. ಸೊ ಅದಾದಮೇಲೆ ಹಬ್ಬದ ಹಿಂದಿನ ದಿವಸ ಆಗಿರೋದ್ರಿಂದ ಸ್ವಲ್ಪ ಹಬ್ಬದ ಪೂಜಾ ಸಾಮಾನುಗಳನ್ನು ಶಾಪಿಂಗ್ ಮಾಡೋದಿತ್ತು. ಅದಕ್ಕೋಸ್ಕರ ಮನೆಯವರೆಲ್ಲರೂ ಕೂಡ ಹೋದ್ವಿ. ಅದ್ರ ಜೊತೆಗೆ ತುಂಬ ದಿವಸದಿಂದ ನಮ್ಮಮ್ಮನ ಕಾಲಿನಲ್ಲಿ ಒಂದು ಚೈನ್ ಕಟ್ಟಾಗಿತ್ತು. ಸೊ ಶಾಪ್ನಲ್ಲಿ ಫೋಟೋ ಕ್ಯಾಮ್ರಾ ಯಾವುದೂ ಕೂಡ ತೆಗೆಯಂಗಿಲ್ಲ ಅಂತ ಹೇಳಿದ್ರಿಂದ ಶಾಪ್ನಲ್ಲಿ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹೊರಗಡೆ ಬರೋಷ್ಟ್ರೊಳಗಾಗಲೇ ಸ್ವಲ್ಪ ಮಳೆ ಬರ್ತಾಯಿತ್ತು. ಅದ್ರ ಜೊತೆಗೆ ರೋಡ್ ತುಂಬ ಗಣಪತಿಗಳನ್ನು ಇಟ್ಟಿದ್ರು. ನೋಡೋಕ್ಕಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅಷ್ಟು ಮಳೆ ಬರ್ತಾಯಿದ್ರು ಕೂಡ ಎಷ್ಟು ಜನಗಳಿದ್ರು ಅಂತಂದರೆ ಶಾಪಿಂಗೋಸ್ಕರ ಫುಲ್ ರೋಡ್ ತುಂಬೋಗಿತ್ತು. ನೋಡೋಕ್ಕಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಸುಮ್ಮನೆ ಎಲ್ಲ ಹೊರಗಡೆ ಹೋಗಿ ಮಳೇಲಿ ನೆನೆಯೋದಿಲ್ಲ. ಈ ಥರ ಮಳೇಲಿ ನೆನೆದ್ರೇ ಒಂಥರ ಮಜಾ ಸಿಗುತ್ತೆ. ನನಗಂತೂ ಮಳೇಲಿ ನೆನೆಯೋದು ಅಂದರೆ ಸಖತ್ ಇಷ್ಟ. ಯಾರಿಗೆಲ್ಲ ಇಷ್ಟ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮನೆಗೆ ಬರ್ತಾಯಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಆಗ್ತಾಯಿತ್ತು. ಯಾವುದಕ್ಕೂ ಒಂದು ಸಲ ದೇವರೇ ಒಳ್ಳೇದು ಮಾಡಪ್ಪ ಅಂತ ಮನೆಯವರೆಲ್ಲರೂ ಕೂಡ ದೇವಸ್ಥಾನದೊಳಗಡೆ ಹೋಗಿ ಒಂದು ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ಮನೆಗೆ ಬಂದ್ವಿ. ಹಾಗೆಯೇ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರೊಳಗಡೆ ಆಗಲೇ ತುಂಬಾ ಕತ್ತಲಾಗಿತ್ತು. ರೋಡೆಲ್ಲ ಸಖತ್ ಡೆಕೋರೇಷನ್ ಮಾಡಿಬಿಟ್ಟಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಲೈಟಿಂಗ್ಸ್ನೆಲ್ಲ ಹಾಕಿದ್ದಾರೆ ಅಂತ. ಹಬ್ಬದ ಹಿಂದಿನ ದಿವಸ ಈ ರೀತಿ ಹೊರಗಡೆ ಎಲ್ಲ ಸುತ್ತಾಡೋದೇ ಒಂಥರ ಖುಷಿ ಸಿಗುತ್ತೆ. ಸೊ ಯಾರೆಲ್ಲ ನಂತರನೇ ಈ ಥರ ಹಬ್ಬದ ಹಿಂದಿನ ದಿವಸ ಹೋಗಿ ನಿಮ್ಮ ಖುಷಿನ ಎಂಜಾಯ್ ಮಾಡಿದ್ದೀರಾ ಅವರೆಲ್ಲರೂ ಕೂಡ ನನ್ನ ವೀಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿರೋರೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಲೈಕ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ. ಆಲ್ರೆಡಿ ಚಾನಲ್ನ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲಾಗೋಯ್ತು. ಇನ್ನೂ ಕೂಡ 45 ಜನ ಸಬ್ಸ್ಕ್ರೈಬರ್ಸ್ ಅಷ್ಟೇ. ಯಾರೆಲ್ಲ 45 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರುಗಳು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರು ಒಬ್ರಿಗಾದರೂ ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ನನಗೊಂಥರ ಖುಷಿ ಸಿಗುತ್ತೆ. ಹಾಗೆಯೇ ಅಟ್ಲೀಸ್ಟ್ ಇಷ್ಟಾದರೂ ಶೇರ್ ಆಯ್ತಲ್ಲಪ್ಪ ಅಂತ ಒಂದು ನೆಮ್ಮದಿ ಸಿಗುತ್ತೆ. ಹಾಗೆಯೇ ನಾನು ಆಗ್ತಿರೋಂಥ ಎಫರ್ಟಿಗೂ ಕೂಡ ಒಂದು ಬೆಲೆ ಬಂದಂಗೆ ಆಗುತ್ತೆ. ಇಲ್ಲಿಗೆ ನನ್ನ ಈ ಒಂದು ದಿವಸದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ. ಹಬ್ಬದ ದಿವಸ ಹಾಗೆಯೇ ಹಬ್ಬದ ನೆಕ್ಸ್ಟು ಹೊಸದೊಡ್ಕು ಬರುತ್ತೆ. ಆಲ್ರೆಡಿ 1 ಮಂತಿಂದ ನಾನ್ ವೆಜ್ ಬಿಟ್ಟಿರ್ತೀವಿ. ಹೊಸದೊಡ್ಕಿನಲ್ಲಿ ಚೆನ್ನಾಗಿ ನಾನ್ ವೆಜ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದೆ ಅದೆಲ್ಲದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ವೀಡಿಯೋಸ್ಗಳು ರೆಗ್ಯುಲರಾಗಿ ನೀವು ನೋಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಐಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇಷ್ಟೋ ತನಕ ನನ್ನ ವೀಡಿಯೋಸ್ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೋಡಿದಂಥ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್.